ಪ್ರೀವಿಯಸ್ ವಿಡಿಯೋದಲ್ಲಿ ಔಟ್ಲೈನನ್ನು ಹೇಗೆ ಡ್ರಾ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ನೀವೇನಾದರೂ ಆ ವಿಡಿಯೋ ಮಿಸ್ ಮಾಡ್ಕೊಂಡಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಈ ವಿಡಿಯೋ ನಂತರ ಆ ವಿಡಿಯೋನ ಕೂಡ ಚೆಕ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಹೇಗೆ ಚಾರ್ಕೋಲ್ ಪೆನ್ಸಿಲ್ ಮತ್ತು ಚಾರ್ಕೋಲ್ ಪೌಡರನ್ನು ಯೂಸ್ ಮಾಡಿ ಶೇಡಿಂಗ್ ಅಂತ ಮಾಡ್ಬೋದು ಅಂತ ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ನಾನು ಯೂಸ್ ಮಾಡ್ತಿರೋ ಚಾರ್ಕೋಲ್ ಪೌಡರ್ ಬಂದು ಬ್ರೂಸ್ಟ್ರೋ ಕಂಪ್ನಿಯ ಚಾರ್ಕೋಲ್ ಪೌಡರ್. ಹಾಗೆಯೇ ನಾನು ನೀಡೆಡ್ ಇರೇಸರ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಮೆಕ್ಯಾನಿಕಲ್ ಪೆನ್ಸಿಲ್, ಒಂದು ನಾರ್ಮಲ್ ಚಾರ್ಕೋಲ್ ಪೆನ್ಸಿಲ್, ಹಾಗೆಯೇ ಇನ್ನೊಂದು ಬ್ರೂಸ್ಟ್ರೋ ಕಂಪ್ನಿಯ ವುಡ್ಲೆಸ್ ಚಾರ್ಕೋಲ್ ಪೆನ್ಸಿಲ್. ಇದೊಂದು ಸಾಫ್ಟ್ ಮತ್ತು ಮೀಡಿಯಂ ಪೆನ್ಸಿಲ್ ಆಗಿರುತ್ತೆ. ಹಾಗೆ ಒಂದು ಬ್ಲೆಂಡಿಂಗೋಸ್ಕರ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಟೊಂಬೊ ಮೋನೋ 0 ಇರೇಸರ್ ಅಂತ ಹೈಲೈಟ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಪೇಪರ್ ಸ್ಟಂಪ್ಸ್ನ ಬ್ಲೆಂಡಿಂಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಚಾರ್ಕೋಲ್ ಪೌಡರ್ನ ಯೂಸ್ ಮಾಡಿಕೊಂಡು ಒಂದು ಲೇಯರನ್ನು ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾವತ್ತು ಚಾರ್ಕೋಲ್ ಪೌಡರ್ನ ಯೂಸ್ ಮಾಡಬೇಕಾದ್ರೆ ಅಥವಾ ಯಾವತ್ತು ನೀವು ನಿಮ್ಮ ಡ್ರಾಯಿಂಗಲ್ಲಿ ಚಾರ್ಕೋಲ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀರಾ ಅಂದರೆ ನೀವು ಡೈರೆಕ್ಟಾಗಿ ಚಾರ್ಕೋಲ್ ಪೌಡರ್ನ ಡ್ರಾಯಿಂಗ್ ಶೀಟ್ ಮೇಲೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಸೈಡಲ್ಲಿ ಒಂದು ಪೇಪರ್ನ ಇಟ್ಕೊಂಡು ಅದರ ಮೇಲೆ ಫಸ್ಟು ಅದನ್ನು ಬ್ಲೆಂಡ್ ಮಾಡಿ ನಂತರ ನೀವು ನಿಮ್ಮ ಡ್ರಾಯಿಂಗ್ ಶೀಟಲ್ಲಿ ಯೂಸ್ ಮಾಡಿ. ಯಾಕಂದರೆ ನೀವು ಡೈರೆಕ್ಟ್ ಬಾಕ್ಸಿಂದನೇ ಚಾರ್ಕೋಲ್ ಪೌಡರ್ನ ನಿಮ್ಮ ಡ್ರಾಯಿಂಗ್ ಶೀಟಲ್ಲಿ ಯೂಸ್ ಮಾಡಿದ್ರೆ ಅದರಲ್ಲಿರುವ ಪಾರ್ಟಿಕಲ್ಲು ನಿಮ್ಮ ಶೀಟ್ ಮೇಲೆ ಡಾರ್ಕರ್ ಸ್ಟ್ರೇನ್ನ ಕೊಡುತ್ತೆ. ಅದಕ್ಕೋಸ್ಕರ ನಿಮಗೆ ಸ್ಮೂತ್ ಬ್ಲೆಂಡಿಂಗ್ ಬೇಕಾದರೆ ಫಸ್ಟ್ ನೀವು ನಿಮ್ಮ ಡ್ರಾಯಿಂಗ್ ಶೀಟಲ್ಲಿ ಯೂಸ್ ಮಾಡೋದಕ್ಕಿಂತ ಮುಂಚೆ ರಫ್ ಶೀಟಲ್ಲಿ ಒಂದು ಸಲ ಅದನ್ನು ಯೂಸ್ ಮಾಡಿ ನೆಕ್ಸ್ಟ್ ಅದೇ ಬ್ರಷನ್ನು ನೀವು ನಿಮ್ಮ ಡ್ರಾಯಿಂಗ್ ಶೀಟಲ್ಲಿ ಯೂಸ್ ಮಾಡಿ. ಈಗ ನೀವು ನೋಡ್ತಾ ಇರ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಲೈಟರ್ ಲೇಯರ್ ಮಾಡಿಕೊಂಡು ಚಾರ್ಕೋಲ್ ಪೌಡರಿಂದ ನೆಕ್ಸ್ಟ್ ನನಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಇನ್ನೊಂದು ಸಲ ಲೇಯರಿಂಗ್ ಮಾಡ್ಕೊಳ್ತಾ ಡಾರ್ಕರ್ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ಮೆಥಡ್ನ ಯೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ಡ್ರಾಯಿಂಗ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಲೇಯರ್ ಬೈ ಲೇಯರ್ ಕ್ರಿಯೇಟ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಒಂದು ಜಡ್ಜ್ಮೆಂಟ್ ಸಿಗುತ್ತೆ. ಯಾವ ಏರಿಯಾದಲ್ಲಿ ನಿಮಗೆ ಡಾರ್ಕರ್ ವ್ಯಾಲ್ಯೂ ಬೇಕು, ಯಾವ ಏರಿಯಾದಲ್ಲಿ ನಿಮಗೆ ಲೈಟರ್ ವ್ಯಾಲ್ಯೂ ಬೇಕು ಅನ್ನೋದು ಕ್ಲಿಯರಾಗಿ ನಿಮಗೆ ಜಡ್ಜ್ಮೆಂಟ್ ಸಿಗುತ್ತೆ. ಅದಕ್ಕೋಸ್ಕರನೇ ಡೈರೆಕ್ಟಾಗಿ ಒಂದೇ ಸಲ ಡಾರ್ಕರ್ ವ್ಯಾಲ್ಯೂಗೆ ಹೋಗೋದಕ್ಕಿಂತ ಲೇಯರ್ ಬೈ ಲೇಯರ್ ಡಾರ್ಕರ್ ವ್ಯಾಲ್ಯೂ ಹೋಗೋದು ತುಂಬ ಒಳ್ಳೆಯದು. ಈಗ ನೀವು ಈ ಸ್ಟೆಪ್ಪಲ್ಲಿ ನೋಡ್ತಾ ಇರ್ಬೋದು ನಾನು ಯೂಸ್ ಮಾಡಿರೋ ಚಾರ್ಕೋಲ್ ಪೌಡರ್ ಅಮೌಂಟು ಈ ಬಾಯಿ ಏರಿಯಾದಲ್ಲಿ ತುಂಬ ಜಾಸ್ತಿಯಾಗಿ ಡಾರ್ಕರ್ ವ್ಯಾಲ್ಯೂ ಬಂದಿದೆ. ನನಗೆ ಇಲ್ಲಿ ಇಷ್ಟೊಂದು ಡಾರ್ಕರ್ ವ್ಯಾಲ್ಯೂ ಬೇಡ. ನೀಡೆಡ್ ಇರೇಸರ್ನ ಯೂಸ್ ಮಾಡಿಕೊಂಡು ಅದರ ಮೇಲೆ ಟ್ಯಾಪ್ ಮಾಡ್ತಾ ಇದ್ದೀನಿ. ನಾನು ರಬ್ ಮಾಡ್ತಾ ಇಲ್ಲ, ಟ್ಯಾಪ್ ಮಾಡ್ತಾ ಇದ್ದೀನಿ. ಟ್ಯಾಪ್ ಮಾಡೋದ್ರಿಂದ ಡಾರ್ಕ್ನೆಸ್ ಕಮ್ಮಿ ಆಗ್ತಾ ಇದೆ. ಇನ್ ಕೇಸ್ ನೀವೇನಾದ್ರು ಶೇಡ್ ಮಾಡ್ತಾ ಇರಬೇಕಾದ್ರೆ ಶೇಡ್ ತುಂಬ ಡಾರ್ಕ್ ಆಯಿತು ಅಂದರೆ ನೀವು ನೀಡೆಡ್ ಇರೇಸರ್ನ ಯೂಸ್ ಮಾಡಿಕೊಂಡು ಅದನ್ನು ಲೈಟ್ ಮಾಡ್ಬೋದು. ಹಾಗೆ ನನಗೆ ಎಲ್ಲಿ ಫೈನ್ ಡೀಟೇಲ್ಸ್ ಬೇಕೋ ಅಲ್ಲಿ ನಾನು ಚಾರ್ಕೋಲ್ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಶೇಡಿಂಗನ್ನು ಮಾಡ್ತಾಯಿದ್ದೀನಿ. ಪೆನ್ಸಿಲ್ ಶೇಡಿಂಗ್ ಮಾಡಾದ ನಂತರ ಪೆನ್ಸಿಲ್ ವರ್ಕ್ ಮಾಡಾದ ನಂತರ ಅದನ್ನು ನಾನು ಪೇಪರ್ ಸ್ಟಂಪ್ಸ್ ಅಥವಾ ಬ್ರಷ್ನ ಯೂಸ್ ಮಾಡಿಕೊಂಡು ಅದನ್ನು ಪ್ರಾಪರಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೀವು ನನ್ನ ಡ್ರಾಯಿಂಗಲ್ಲೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ಬೋದು. ನನಗೆ ಡಾರ್ಕರ್ ವ್ಯಾಲ್ಯೂ ಬೇಕು ಅಂದ ಕೂಡಲೇ ಒಂದೇ ಸಲ ನಾನು ಯಾವುದೇ ಏರಿಯಾದಲ್ಲೂ ಕೂಡ ಡಾರ್ಕ್ ಆಗಿ ಎಲ್ಲೂ ಶೇಡ್ ಮಾಡ್ತಾ ಇಲ್ಲ. ಇನ್ ಕೇಸ್ ನನಗೆ ಡಾರ್ಕ್ ಶೇಡ್ ಬೇಕಾದರೂ ಕೂಡ ಲೈಟರ್ ಶೇಡ್ ಮಾಡಿಕೊಂಡೆ ಎಷ್ಟು ನನಗೆ ಡಾರ್ಕರ್ ವ್ಯಾಲ್ಯೂ ಬೇಕು ಅನ್ನೋದನ್ನ ನೋಡಿಕೊಂಡು ಲೇಯರ್ ಬೈ ಲೇಯರ್ ಶೇಡಿಂಗನ್ನು ಮಾಡ್ತಾ ಹೋಗ್ತಾ ಇದ್ದೀನಿ.
ಒಂದು ಸಲ ಶೇಡಿಂಗ್ ಪಾರ್ಟ್ ಕಂಪ್ಲೀಟ್ ಆಗಿ ಮುಗಿದ ನಂತರ, ಅಂದ್ರೆ ಕಂಪ್ಲೀಟ್ ಆಗಿ ಲೇಯರಿಂಗ್ ಮಾಡಿ ಮುಗಿದ ನಂತರ, ನೀವು ನೇಡೆಡ್ ಇರೇಸರ್ ಇಂದ ಅಥವಾ ಟೊಂಬೊ ಮೊನೊ 0 ಇರೇಸರ್ ಇಂದ ಎಲ್ಲೆಲ್ಲಿ ಹೈಲೈಟ್ ಬೇಕೋ ಅಲ್ಲಲ್ಲಿ ಹೈಲೈಟ್ ಕೊಡ್ಬೇಕಾಗತ್ತೆ. ಬಿಕಾಸ್ ನೀವು ಬ್ರಷ್ ಇಂದ ಅಥವಾ ಸ್ಟಮ್ಸ್ ಇಂದ ಶೇಡಿಂಗ್ ಅನ್ನ ಬ್ಲೆಂಡ್ ಮಾಡುವಾಗ ಅದು ಪ್ರಾಪರ್ ಆಗಿ ಹೈಲೈಟ್ ಅನ್ನ ಮೇಂಟೈನ್ ಮಾಡಿ ಬ್ಲೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹೈಲೈಟ್ ಕೂಡ ಬ್ಲೆಂಡಿಂಗ್ ಅಲ್ಲಿ ಮರ್ಜ್ ಆಗಿರುತ್ತೆ. ಆ ಹೈಲೈಟ್ ಅನ್ನ ನಾವು ಎನ್ಹಾನ್ಸ್ ಮಾಡಬೇಕು ಅಂದ್ರೆ ಹೈಲೈಟ್ ಮೇಲೆ ರೀವರ್ಕ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ನೀಡೆಡ್ ಎರೇಸರ್ ಇಂದ ಯಾವ್ಯಾವ ಪಾರ್ಟ್ ಅಲ್ಲಿ ನಮ್ಗೆ ಹೈಲೈಟ್ ಬೇಕು ಅಲ್ಲಿ ಶೇಡಿಂಗ್ ಅನ್ನ ಇರೇಸ್ ಮಾಡಬೇಕಾಗುತ್ತೆ. ಸ್ಕಿನ್ ಮೇಲೆ ಎಲ್ಲೆಲ್ಲಿ ಸ್ಮೂತ್ ಬ್ಲೆಂಡಿಂಗ್ ಇದೆಯೋ ಅದಕ್ಕೆಲ್ಲ ನಾನು ನೀಡೆಡ್ ಇರೇಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನೀಡೆಡ್ ಇರೇಸರಲ್ಲಿ ಶಾರ್ಪ್ ಎಡ್ಜ್ ಸಿಗಲ್ಲ. ಸೊ ನಮಗೆ ಸ್ಕಿನ್ ಮೇಲೂ ಕೂಡ ಜಾಸ್ತಿ ಶಾರ್ಪ್ ಎಡ್ಜ್ ಬೇಕಾಗಿಲ್ಲ ಹೈಲೈಟಿಗೆ. ಸೊ ಸ್ಮೂತ್ ಎಡ್ಜ್ ಬೇಕಾಗಿರೋದ್ರಿಂದ ನಾನು ಇಲ್ಲಿ ನೀಡೆಡ್ ಇರೇಸರ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ ನೀವು ನೋಡಿರ್ಬೋದು, ನಾನು ಮೇಲ್ಗಡೆ 3 ನಾಮ ಇದೆಯಲ್ವಾ, ಅದಕ್ಕೆ ನಾನು ಟೊಂಬೊ ಮೊನೊ 0 ಇರೇಸರ್ನ ಯೂಸ್ ಮಾಡಿದ್ದೀನಿ. ಯಾಕಂದ್ರೆ ಅಲ್ಲಿ ನನಗೆ ಶಾರ್ಪ್ ಎಡ್ಜ್ ಬೇಕು. ಅದು ವೈಟ್ ಲೈನ್ ಆಗಿರೋದ್ರಿಂದ ನನಗೆ ಶಾರ್ಪ್ ಎಡ್ಜ್ ಬೇಕು. ಅದಕ್ಕೆ ಅಲ್ಲಿ ಮೊನೊ 0 ಇರೇಸರ್ನ ಯೂಸ್ ಮಾಡಿದ್ದೀನಿ. ಈಗ ಬಿಯರ್ಡ್ ಅಲ್ಲಿ ಯಾವ ತರ ಅಂದ್ರೆ, ನಾನು ಫಸ್ಟ್ ಡಾರ್ಕರ್ ವ್ಯಾಲ್ಯೂ ಯಾವ್ದಿದೆಯೋ ಅಥವಾ ಲೈಟರ್ ವ್ಯಾಲ್ಯೂ ಯಾವ್ದಿದೆಯೋ ಅದನ್ನ ಲೇಯರಿಂಗ್ ಮಾಡ್ಕೊಂಡು ಅದನ್ನ ಅಚೀವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಟೊಂಬೊ ಮೊನೊ 0 ಇರೇಸರ್ ನ ಯೂಸ್ ಮಾಡ್ಕೊಂಡು ಹೇರ್ ಲೈನ್ ನ ಡ್ರಾ ಮಾಡ್ತಿದ್ದೀನಿ. ಹೇರ್ ಲೈನ್ ಡ್ರಾ ಮಾಡ್ಬೇಕಾದ್ರೆ ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಯರ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗಿದೆಯೋ ಅದೇ ಡೈರೆಕ್ಷನ್ ಅಲ್ಲಿ ನೀವು ಕೂಡ ಹೈಲೈಟ್ ಅನ್ನ ಡ್ರಾ ಮಾಡ್ಬೇಕಾಗತ್ತೆ. ಇದು 2 ಸ್ಟೆಪ್ ಅಲ್ಲೇ ಮುಗಿಯಲ್ಲ. ನೀವು ಫಸ್ಟ್ ಸ್ಟೆಪ್ ಹೈಲೈಟ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಲೇಯರ್ ಬ್ರಷ್ ಅಲ್ಲಿ ಬ್ಲೆಂಡ್ ಮಾಡ್ಬೇಕಾಗತ್ತೆ. ಬಿಕಾಸ್ ಡೈರೆಕ್ಟ್ ಆಗಿ ಒಂದೇ ಲೇಯರ್ ಅಲ್ಲಿ ಹೈಲೈಟ್ ಅನ್ನ ಕೊಟ್ಬಿಟ್ರೆ ಬಿಯರ್ಡ್ ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ಕಾಣಿಸಲ್ಲ. ಸೊ ಒಂದ್ಸಲ ನೀವು ಹೈಲೈಟ್ ಮಾಡಿದ ನಂತರ ಬ್ಲೆಂಡಿಂಗ್ ಅನ್ನ ಮಾಡಿಕೊಂಡು, ಅಂದ್ರೆ ನಿಮ್ಗೆ ಎಲ್ಲೆಲ್ಲಿ ಮತ್ತೊಂಚೂರು ಡಾರ್ಕ್ ವ್ಯಾಲ್ಯೂ ಬೇಕೋ ಅಲ್ಲಲ್ಲಿ ನೀವು ಪೆನ್ಸಿಲ್ ಇಂದ ಲೈನ್ಸ್ ಅನ್ನ ಡ್ರಾ ಮಾಡ್ಕೊಂಡು ಅದನ್ನ ಬ್ಲೆಂಡ್ ಮಾಡ್ಕೊಂಡು ಮತ್ತೆ ಹೈಲೈಟ್ ಅನ್ನ ಇನ್ನೂ ಜಾಸ್ತಿ ಹೈಲೈಟ್ ಮಾಡ್ಕೊಳ್ಳಿ. ಅಂದ್ರೆ ಈಗ ಫಸ್ಟ್ ಲೇಯರ್ ಮಾಡಿದ್ರಲ್ವಾ ಕಂಪ್ಲೀಟ್ ಟಾಪ್ ಟು ಬಾಟಮ್, ಈಗ ಆ ತರ ಮಾಡಬೇಡಿ. ಎಲ್ಲೆಲ್ಲಿ ಜಾಸ್ತಿ ಹೈಲೈಟ್ ಇದೆಯೋ ಅಂದ್ರೆ ಹೇರ್ಸ್ ಅಲ್ಲೂ ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ ಮಾತ್ರ ಜಾಸ್ತಿ ಶೈನಿಂಗ್ ಇರುತ್ತೆ, ಅಂದ್ರೆ ಜಾಸ್ತಿ ಹೈಲೈಟ್ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ಮಾತ್ರ ಇರೇಸ್ ಮಾಡ್ತಾ ಹೋಗಿ. ಅವಾಗ ನಿಮ್ಮ ಹೇರ್ಸ್ ಇನ್ನೂ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ. ಕಿರೀಟಕ್ಕೆ ಹೇಗೆ ಶೇಡಿಂಗ್ ಮಾಡೋದು, ಹಾಗೆ ಕಿರೀಟಕ್ಕೆ ಹೇಗೆ ಡೀಟೇಲ್ ಅನ್ನ ಕೊಡೋದು, ಹೂವಿನ ಹಾರಕ್ಕೆ ಹೇಗೆ ಶೇಡಿಂಗ್ ಮಾಡೋದು, ಅದಕ್ಕೆ ಹೇಗೆ ಡೀಟೇಲಿಂಗ್ ಅನ್ನ ಕೊಡೋದು ಅಂತ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಥರದ ಹೊಸ ಹೊಸ ಕಂಟೆಂಟ್ ಕನ್ನಡದಲ್ಲಿ ಬೇಕಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಮಾಡುವಂಥ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು.